ಕಮ್ಯುನಿಸ್ಟರು. ಎಡಪಕ್ಷಗಳ ವೈಫಲ್ಯಕ್ಕೆ ಕಾರಣಗಳು ಏನು? ಭಾರತದ ರಾಜಕೀಯದಲ್ಲಿ ಎಡಪಕ್ಷಗಳ ಹೋರಾಟ ಮತ್ತು ಅಧಿಕಾರಾವಧಿಗೆ ದೀರ್ಘವಾದ ಇತಿಹಾಸವೇ ಇದೆ. ಕಮ್ಯುನಿಸ್ಟರ ಕೆಂಪು ಕೋಟೆಯನ್ನು ಭೇದಿಸುವುದು ಸುಲಭವಲ್ಲ ಎಂಬಂತಹ ವಾತಾವರಣ ಇತ್ತು. ಕಾಲಚಕ್ರದ ಓಟದಲ್ಲಿ ಬದಲಾವಣೆ ಅನಿವಾರ್ಯ. 15 ವರ್ಷದ ಹಿಂದೆ ಅಂದ್ರೆ ಸರಿಯಾಗಿ 2011ರಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಕಳೆದುಕೊಂಡ ಬಳಿಕ ಸಂಘಟನೆಯಲ್ಲಿ ದುರ್ಬಲವಾದ ಎಡಪಕ್ಷಗಳು ಈಗ ರಾಜಕೀಯ ಅಸ್ತಿತ್ವದ ಅಪಾಯ ಎದುರಿಸುತ್ತಿವೆ. ಪಂಚರಾಜ್ಯಗಳ ಫಲಿತಾಂಶ ದೇಶದ ರಾಜಕೀಯ ರಂಗದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಅದರಲ್ಲೂ ಕೇರಳದಲ್ಲಿ ಸತತ 2 ಅವಧಿಗಳ ಆಡಳಿತದ ನಂತರ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ನೇತೃತ್ವದ ಎಡ ಪ್ರಜಾಸತ್ತಾತ್ಮಕ ರಂಗ ಎಲ್ಡಿಎಫ್ ಅಧಿಕಾರ ಕಳೆದುಕೊಂಡಿದೆ. 140 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಯುಡಿಎಫ್ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಭರ್ಜರಿ ಜಯ ಸಾಧಿಸಿದೆ. ಈ ಫಲಿತಾಂಶದೊಂದಿಗೆ 1977ರ ನಂತರ ಇದೇ ಮೊದಲ ಬಾರಿಗೆ ಭಾರತ ಯಾವುದೇ ರಾಜ್ಯದಲ್ಲಿ ಕಮ್ಯುನಿಸ್ಟ್ ಸರ್ಕಾರವಿಲ್ಲದಂತಾಗಿದೆ. ಕೇರಳ, ತ್ರಿಪುರಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ದಶಕಗಳ ಕಾಲ ಪ್ರಭಾವ ಬೀರಿದ ಮಾರ್ಕ್ಸ್ವಾದಿ ಸಿದ್ಧಾಂತ ಇತ್ತೀಚಿನ ವರ್ಷಗಳಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾ ಬಂದಿದೆ. ಒಂದು ಕಾಲದಲ್ಲಿ ಶೋಷಿತರ ಧ್ವನಿಯಾಗಿ ರಾಜ್ಯಗಳನ್ನು ಆಳಿದ್ದ ಕಮ್ಯುನಿಸ್ಟ್ ಸಿದ್ಧಾಂತವು ಕಾಲಕ್ಕೆ ತಕ್ಕಂತೆ ತನ್ನ ನೀತಿಗಳನ್ನು ಬದಲಿಸಿಕೊಳ್ಳದ ಕಾರಣ ಮತ್ತು ಪ್ರಾದೇಶಿಕ ಪರ್ಯಾಯಗಳ ಬೆಳವಣಿಗೆಯಿಂದಾಗಿ ಭಾರತೀಯ ರಾಜಕೀಯ ನಕ್ಷೆಯಲ್ಲಿ ಇಂದು ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುವಂತಾಗಿದೆ. ಸಿಪಿಐ, ಸಿಪಿಐಎಂ ಮತ್ತು ಸಿಪಿಐಎಂಎಲ್ ಪಕ್ಷಗಳು ಸಂಘಟನಾತ್ಮಕವಾಗಿ ಅಸ್ತಿತ್ವದಲ್ಲಿದ್ದರೂ ಅವುಗಳ ರಾಷ್ಟ್ರೀಯ ಪ್ರಭಾವ ಹೇಳಿಕೊಳ್ಳುವಂತಿಲ್ಲ. ಎಡ ಪಕ್ಷಗಳು ಭಾರತದಲ್ಲಿ ಪ್ರಸ್ತುತವಾಗಬೇಕಾದ್ರೆ ಅವು ಕೇವಲ ವಿರೋಧಕ್ಕಾಗಿಯೇ ಹೋರಾಡದೆ ಬದಲಾಗುತ್ತಿರುವ ಭಾರತದ ಆರ್ಥಿಕತೆಗೆ ಪೂರಕವಾದ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಗೌರವಿಸುವ ಹೊಸ ಮಾದರಿಯ ಸಮಾಜವನ್ನ ಅಳವಡಿಸಿಕೊಳ್ಳಬೇಕಿದೆ. ಕೇರಳದಲ್ಲಿ ಕಮ್ಯುನಿಸ್ಟರು ಪ್ರಾಬಲ್ಯದಿಂದ ಪತನದವರೆಗೆ. ಕೇರಳದಲ್ಲಿ ಇಎಂಎಸ್ ನಂಬೂದಿರಿಪಾಡ್ ನೇತೃತ್ವದಲ್ಲಿ 1957ರಲ್ಲಿ ಮೊದಲ ಕಮ್ಯುನಿಸ್ಟ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಇದು ವಿಶ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಚುನಾಯಿತವಾದ ಮೊದಲ ಕಮ್ಯುನಿಸ್ಟ್ ಸರ್ಕಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಅಂದಿನಿಂದ ಕೇರಳ ಎಡರಂಗದ ಪ್ರಬಲ ಕೇಂದ್ರವಾಗಿತ್ತು. ಈ ಸರ್ಕಾರವು ಕ್ರಾಂತಿಕಾರಿ ಭೂ ಸುಧಾರಣೆ ಮತ್ತು ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನ ಜಾರಿಗೆ ತಂದಿತು. ಆರ್ಥಿಕವಾಗಿ ಸದೃಢರಾದವರನ್ನ ಮೀಸಲಾತಿಯಿಂದ ಹೊರಗಿಡುವ ಕೆನೆ ಪದರ ಅಂದ್ರೆ ಕ್ರೀಮಿ ಲೇಯರ್ ಪರಿಕಲ್ಪನೆಯು ಮೊದಲ ಬಾರಿಗೆ ಇವರ ಆಡಳಿತ ಸುಧಾರಣಾ ಸಮಿತಿಯಿಂದಲೇ ಪ್ರಸ್ತಾಪಿಸಲ್ಪಟ್ಟಿತ್ತು. ತೀವ್ರ ರಾಜಕೀಯ ಪ್ರತಿರೋಧದಿಂದಾಗಿ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು 1959ರಲ್ಲಿ ಅನುಚ್ಛೇದ 356 ಬಳಸಿ ಕಮ್ಯುನಿಸ್ಟ್ ಸರ್ಕಾರವನ್ನ ವಜಾಗೊಳಿಸಿದ್ರು. ಆದರೂ ಆ ಸರ್ಕಾರ ಹಾಕಿಕೊಟ್ಟ ಭೂ ಸುಧಾರಣಾ ಹಾದಿಯನ್ನ ನಂತರದ ಸರ್ಕಾರಗಳು ಮುಂದುವರಿಸಬೇಕಾಯಿತು. ಇಂದಿನ ಸ್ಥಿತಿ ಪಿಣರಾಯಿ ವಿಜಯನ್ ಅವರ ಅತಿಯಾದ ವ್ಯಕ್ತಿ ಆಧಾರಿತ ರಾಜಕಾರಣ ಮತ್ತು ಆಡಳಿತ ವಿರೋಧಿ ಅಲೆಯು ಈ ಬಾರಿ ಎಡರಂಗದ ಸೋಲಿಗೆ ಪ್ರಮುಖ ಕಾರಣವಾಗಿದೆ ಎಂದು ವಿಶ್ಲೇಷಿಸಲಾಗ್ತಾ ಇದೆ. ಕಮ್ಯುನಿಸ್ಟರ ಕೆಂಪು ಕೋಟೆಯಲ್ಲಿ ಕೇಸರಿ ಅಲೆ. ಈಶಾನ್ಯ ಭಾರತದ ತ್ರಿಪುರಾದಲ್ಲಿ 1977ರಿಂದಲೂ ಕಮ್ಯುನಿಸ್ಟ್ ಪಕ್ಷವು ಬಲವಾಗಿತ್ತು. 1977ರಲ್ಲೇ ತ್ರಿಪುರಾದ ಮೊದಲ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬಂತು. ಕಮ್ಯುನಿಸ್ಟರು ಭಾರತದ ಸ್ವಾತಂತ್ರ್ಯ ಪ್ರಾಪ್ತಿಗಿಂತ ಮೊದಲೇ ತ್ರಿಪುರಾದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದ್ರು. ಮುಖ್ಯವಾಗಿ ಬುಡಕಟ್ಟು ಸಮುದಾಯಗಳ ನಡುವೆ ಕೆಲಸ ಮಾಡಿ ಭದ್ರವಾದ ಸಂಘಟನೆಯನ್ನ ಕಟ್ಟಿದ್ರು. ಕಮ್ಯುನಿಸ್ಟ್ ನಾಯಕ ಮಾಣಿಕ್ ಸರ್ಕಾರ್ 1998ರಿಂದ 2018ರವರೆಗೆ 2 ದಶಕಗಳ ಕಾಲ ಸರಳತೆಯ ಸಂಕೇತವಾಗಿ ಆಡಳಿತ ನಡೆಸಿದ್ರು. ಬುಡಕಟ್ಟು ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಡುವ ಮೂಲಕ ಕಮ್ಯುನಿಸ್ಟರು ಇಲ್ಲಿ ಸಂಘಟಿತರಾಗಿದ್ರು. ರಾಜಮನೆತನದ ವಿರುದ್ಧ ಹೋರಾಟವು ಇವರಿಗೆ ಜನ ಬೆಂಬಲ ತಂದುಕೊಟ್ಟಿತ್ತು. 2018ರಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ನ ತಳಮಟ್ಟದ ಸಂಘಟನಾ ಶಕ್ತಿಯು ಈ ಭದ್ರಕೋಟೆಯನ್ನ ಧ್ವಂಸಗೊಳಿಸಿತು. ಕಮ್ಯುನಿಸ್ಟ್ ಸರ್ಕಾರವು ವೇತನ ಆಯೋಗದ ಜಾರಿಯಲ್ಲಿ ವಿಳಂಬ ಮಾಡಿದ್ದು ಮತ್ತು ಯುವ ಮತದಾರರನ್ನ ಸೆಳೆಯುವಲ್ಲಿ ಬಿಜೆಪಿ ಯಶಸ್ವಿಯಾದ ಪರಿಣಾಮ 25 ವರ್ಷಗಳ ಎಡಪಕ್ಷಗಳ ಆಡಳಿತಕ್ಕೆ ತೆರೆಬಿತ್ತು. ಕಮ್ಯುನಿಸ್ಟರು ಬಂಗಾಳದಲ್ಲಿ 3 ದಶಕಗಳ ಪಯಣ. ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸಂ ಸುದೀರ್ಘ ಇತಿಹಾಸವನ್ನ ಹೊಂದಿದೆ. 1925ರಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷವನ್ನ ಸ್ಥಾಪಿಸಿದ ಎಂಎನ್ ರಾಯ್ ಕಾಲದಿಂದಲೂ ಇದು ಬೆಳೆದು ಬಂದಿದೆ. ಬಂಗಾಳದಲ್ಲಿ 1977ರಿಂದ 2011ರವರೆಗೆ ಸತತ 34 ವರ್ಷಗಳ ಕಾಲ ಜ್ಯೋತಿ ಬಸು ಮತ್ತು
ಬುದ್ಧದೇವ ಭಟ್ಟಾಚಾರ್ಯ ನಾಯಕತ್ವದಲ್ಲಿ ಎಡಪಕ್ಷಗಳ ಆಡಳಿತವಿತ್ತು. ಜ್ಯೋತಿ ಬಸು 23 ವರ್ಷಗಳ ಕಾಲ ಸಿಎಂ ಆಗಿ ಕಾರ್ಯನಿರ್ವಹಿಸಿ ನಂತರ ಬುದ್ಧದೇವ ಭಟ್ಟಾಚಾರ್ಯ ಅವರಿಗೆ ಅಧಿಕಾರ ಹಸ್ತಾಂತರಿಸಿದ್ದರು. ಬುದ್ಧದೇವ 11 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು. ಕೇಂದ್ರದಲ್ಲಿ 1996ರಲ್ಲಿ ಯುನೈಟೆಡ್ ಫ್ರಂಟ್ ಆಡಳಿತದ ಅವಧಿಯಲ್ಲಿ ಜ್ಯೋತಿ ಬಸು ಅವರಿಗೆ ದೇಶದ ಪ್ರಧಾನಿಯಾಗುವ ಅವಕಾಶ ಒದಗಿ ಬಂದಿತ್ತು. ಆದರೆ ಕಮ್ಯುನಿಸ್ಟ್ ಪಾರ್ಟಿಯ ಪಾಲಿಟ್ ಬ್ಯೂರೋ ಅವಕಾಶವನ್ನು ಒಪ್ಪಿಕೊಳ್ಳದೆ ತಿರಸ್ಕರಿಸಿತು. ಇದನ್ನು ಜ್ಯೋತಿ ಬಸು ನಂತರದ ದಿನಗಳಲ್ಲಿ ಐತಿಹಾಸಿಕ ಪ್ರಮಾದ ಎಂದು ಕರೆದಿದ್ದರು. 1964ರಲ್ಲಿ ಸಿಪಿಐ ಮತ್ತು ಸಿಪಿಐಎಂ ವಿಭಜನೆಯ ನಂತರ ಬಂಗಾಳದ ನೆಲದಲ್ಲಿ ಈ ಪಕ್ಷವು ರೈತರು ಮತ್ತು ಕಾರ್ಮಿಕ ವರ್ಗದ ಶಕ್ತಿಯಾಗಿ ಬೆಳೆಯಿತು. ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಗ್ರಾಮ ಮಟ್ಟಕ್ಕೆ ಅಧಿಕಾರ ವಿಕೇಂದ್ರೀಕರಣಗೊಳಿಸಿದ ಕೀರ್ತಿ ಈ ಸರ್ಕಾರಕ್ಕೆ ಸಲ್ಲುತ್ತದೆ. 90ರ ದಶಕದಲ್ಲಿ ಕೈಗಾರಿಕೀಕರಣಕ್ಕಾಗಿ ನಡೆಸಿದ ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆಯು ಪಕ್ಷದ ಮೂಲ ನೆಲೆಗಟ್ಟನ್ನೇ ಅಲುಗಾಡಿಸಿತು. 2011ರಲ್ಲಿ ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಎದುರು ಎಡರಂಗ ಮುಖಭಂಗ ಅನುಭವಿಸಿತು. ಆರ್ಥಿಕತೆ ಕುಸಿತ ಮತ್ತು ರಾಜಕೀಯ ಹಿಂಸಾಚಾರಗಳು ಇಲ್ಲಿ ಪಕ್ಷದ ಪತನಕ್ಕೆ ಮುನ್ನುಡಿ ಬರೆದವು. ಕಮ್ಯುನಿಸ್ಟರ ವೈಫಲ್ಯಕ್ಕೆ ಕಾರಣಗಳು ಏನು? ಭಾರತದ ಯುವ ಪೀಳಿಗೆಗೆ ಆರ್ಥಿಕ ಉದಾರೀಕರಣ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಯ ಮೇಲೆ ಒಲವು ಹೆಚ್ಚಿದೆ. ಇಂದಿನ ಯುವಕರಿಗೆ ಕೇವಲ ಹಕ್ಕುಗಳಿಗಾಗಿ ಹೋರಾಡುವ ಪಕ್ಷಕ್ಕಿಂತ ಕೆಲಸದ ಅವಕಾಶ ಮತ್ತು ಉದ್ಯಮಶೀಲತೆಗೆ ಬೆಂಬಲ ನೀಡುವ ಪಕ್ಷಗಳ ಮೇಲೆ ಹೆಚ್ಚಿನ ನಂಬಿಕೆ ಇದೆ. ಎಡಪಕ್ಷಗಳು ಇಂದಿಗೂ 19ನೇ ಶತಮಾನದ ಮಾರ್ಕ್ಸವಾದಿ ಅಥವಾ ಲೆನಿನ್ವಾದಿ ಸಿದ್ಧಾಂತಗಳನ್ನೇ ಕಟ್ಟುನಿಟ್ಟಾಗಿ ಪಾಲಿಸುತ್ತಿವೆ ಎಂಬ ಟೀಕೆ ಇದೆ. ಬದಲಾಗುತ್ತಿರುವ ಭಾರತೀಯ ಸಮಾಜಕ್ಕೆ ತಕ್ಕಂತೆ ತಮ್ಮ ಸಿದ್ಧಾಂತಗಳನ್ನು ನವೀಕರಿಸಿಕೊಳ್ಳುವಲ್ಲಿ ಅವರು ವಿಫಲರಾಗಿದ್ದಾರೆ. ಉದಾಹರಣೆಗೆ ಕೈಗಾರೀಕರಣ ಮತ್ತು ತಂತ್ರಜ್ಞಾನದ ಬಗ್ಗೆ ಅವರ ಕೆಲವು ಹಳೆಯ ನಿಲುವುಗಳು ಪ್ರಗತಿಗೆ ತಡೆಯೊಡ್ಡುತ್ತವೆ ಎಂಬ ಭಾವನೆ ಜನಸಾಮಾನ್ಯರಲ್ಲಿದೆ. ಜೆಎನ್ಯುನಂತಹ ವಿವಿಗಳಲ್ಲಿ ಪ್ರಬಲವಾಗಿರುವ ಯುವ ಎಡ ನಾಯಕರ ವರ್ಚಸ್ಸು ಚುನಾವಣೆಗಳಲ್ಲಿ ಮತಗಳಾಗಿ ಪರಿವರ್ತನೆಯಾಗುತ್ತಿಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ಜನರನ್ನು ಆಕರ್ಷಿಸಬಲ್ಲ ವರ್ಚಸ್ವಿ ನಾಯಕರು ಕೊರತೆ ಎದ್ದು ಕಾಣ್ತಾ ಇದೆ. ಭಾರತದ ರಾಜಕಾರಣದಲ್ಲಿ ರಾಷ್ಟ್ರೀಯತೆ ಮತ್ತು ಧರ್ಮ ಪ್ರಮುಖ ಪಾತ್ರ ವಹಿಸುತ್ತವೆ. ಎಡಪಕ್ಷಗಳು ಧರ್ಮ ನಿರಪೇಕ್ಷತೆಗೆ ಹೆಚ್ಚು ಒತ್ತು ನೀಡುವ ಪ್ರಕ್ರಿಯೆಯಲ್ಲಿ ಬಹುಸಂಖ್ಯಾತ ಜನರ ಸಾಂಸ್ಕೃತಿಕ ಭಾವನೆಗಳಿಂದ ದೂರವಾದವು ಎಂಬ ಅಭಿಪ್ರಾಯವಿದೆ. ಇದು ವಿಶೇಷವಾಗಿ ಉತ್ತರ ಭಾರತದಲ್ಲಿ ಕಮ್ಯುನಿಸ್ಟರನ್ನ ಜನರಿಂದ ದೂರವಿಟ್ಟಿದೆ. ಒಟ್ಟಿನಲ್ಲಿ ಕಮ್ಯುನಿಸ್ಟರ ಸಾಮ್ರಾಜ್ಯ ಭಾರತದಲ್ಲಿ ಬಿದ್ದಂತಾಗಿದೆ. ಕಮ್ಯುನಿಸ್ಟರ ಭದ್ರಕೋಟೆಗಳು ಮುರಿದಂತಾಗಿದೆ. ಮುಂಬರುವ ದಿನಗಳಲ್ಲಿ ಭಾರತೀಯ ಸಮಾಜಕ್ಕೆ ತಕ್ಕಂತೆ ಕಮ್ಯುನಿಸ್ಟ್ ಪಕ್ಷಗಳು ತಮ್ಮ ಸಿದ್ಧಾಂತಗಳನ್ನು ನವೀಕರಿಸಿಕೊಳ್ಳುವಲ್ಲಿ ಯಶಸ್ವಿ ಅಂದರೆ ಮತ್ತೆ ಅಧಿಕಾರ ಪಡೆಯಬಹುದೇ ಎಂದು ಕಾದು ನೋಡಬೇಕಾಗಿದೆ. ಕಮ್ಯುನಿಸ್ಟ್ ಸರ್ಕಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಲು ಮರೆಯಬೇಡಿ.